ಕ್ಷೇತ್ರ ಪುನರ್ರಚನೆ ವಿಂಗಡಣೆಗೆ ಕೇಂದ್ರ ಸರ್ಕಾರ ಈ ಹಿಂದೆ ಹೊರಟಿತ್ತು. ಆ ಸಂದರ್ಭದಲ್ಲಿ INDA ಒಕ್ಕೂಟ ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿ ಅದನ್ನ ಮಂಜೂರು ಮಾಡಲಿಕ್ಕೆ ಆಗಲಿಲ್ಲ. ಇದೀಗ ಮತ್ತೆ ಹಠಕ್ಕೆ ಬಿದ್ದಿದೆ ಕೇಂದ್ರ ಸರ್ಕಾರ. ಈ ಸಂಸತ್ ಅಧಿವೇಶನದಲ್ಲೇ ಮಸೂದೆಯನ್ನ ಮಂಡನೆ ಮಾಡಬೇಕು ಅಂತ ಕೇಂದ್ರ ಸರ್ಕಾರ ಹೊರಟಿದೆ. ಮತ್ತೆ ಮಸೂದೆ ಮಂಡನೆಗೆ NDA ಸರ್ಕಾರ ರೆಡಿ ಆಗ್ತಾ ಇದೆ. ಬೆಳಿಗ್ಗೆ ನಡೆದಂತಹ NDA ಸಭೆಯಲ್ಲಿ ಸರ್ಕಾರ ಈ ತೀರ್ಮಾನವನ್ನು ಮಾಡಿದೆ. ಪ್ರಧಾನಿ ಮೋದಿ, ಅಮಿತ್ ಶಾ, ರಾಜನಾಥ್ ಸಿಂಗ್ ಎಲ್ಲ ಸೇರ್ಕೊಂಡು ಬಿಜೆಪಿ ಮತ್ತು ಮಿತ್ರ ಪಕ್ಷಗಳು ಕೂಡ ನಾಯಕರು ಕೂಡ ಭಾಗಿಯಾಗಿದ್ದಾರೆ. ಗೃಹ ಸಚಿವ ಅಮಿತ್ ಶಾ ರಿಂದ ಬಿಲ್ ಮಂಡನೆ ಆಗ್ತಾ ಇದೆ. ಕಳೆದ ಬಾರಿ ಮಸೂದೆಯನ್ನ ಮಂಡನೆ ಮಾಡಕ್ ಹೋದಾಗ INDA ಒಕ್ಕೂಟ ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿತ್ತು. ಆ ಮಸೂದೆಯನ್ನ ಸಂಸತ್ನಲ್ಲಿ ಸೋಲಿಸಿತ್ತು, ಅದು ಜಾರಿ ಆಗದಂತೆ. ಆದರೆ ಈ ಬಾರಿ ರಾಜ್ಯಸಭೆಯಲ್ಲೂ ಕೂಡ ಬಲ ವೃದ್ಧಿಸಿಕೊಂಡಿರುವಂತಹ NDA ಇದನ್ನ ಜಾರಿ ತರಲಿಕ್ಕೆ ಶತಾಯ ಗತಾಯ ಪ್ರಯತ್ನವನ್ನ ಮಾಡ್ತಾ ಇದೆ. ಮಸೂದೆ ಬೆಂಬಲಿಸುವಂತಹ ಭರವಸೆಯನ್ನು ನೀಡ್ತಾ ಇದೆ. ತೀವ್ರ ಕುತೂಹಲವನ್ನು ಕೆರಳಿಸಿದೆ ಸರ್ಕಾರದ ನಡೆ. ಸಂಪೂರ್ಣವಾಗಿರ್ತಕ್ಕಂಥ ಬಹುಮತದೊಂದಿಗೆ ಈ ಮಸೂದೆ ಮಂಡನೆ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಕಳೆದ ಬಾರಿ ತೀವ್ರ ವಿರೋಧವನ್ನ INDA ಪಕ್ಷಗಳು ವಿರೋಧಿಸಿದ್ರು. ಕ್ಷೇತ್ರಗಳ ಪುನರ್ವಿಂಗಡಣೆ ಮಾಡುವಂತಹ ಒಂದು ಮಂಡನೆ ಇದಾಗಿತ್ತು, ಮಸೂದೆ ಇದಾಗಿತ್ತು. ಕ್ಷೇತ್ರ ಪುನರ್ವಿಂಗಡಣೆ ಮಾಡಿ ಬೇರೆ ರೀತಿಯ ರೂಪುರೇಷೆಗಳನ್ನು ತರಬೇಕು ಅಂತ ಹೇಳಿ NDA ಸರ್ಕಾರ ಹೊರಟಾಗ INDA ಒಕ್ಕೂಟದ ಎಲ್ಲರೂ ಕೂಡ ವಿರೋಧ ಮಾಡಿದ್ರಿಂದಾಗಿ ಅದನ್ನು ಸಲ್ಲಿಸಲಿಕ್ಕೆ ಆಗಲಿಲ್ಲ. ಆದರೆ ಈಗ ಏನಾಗಿದೆ, ರಾಜ್ಯಸಭೆಯಲ್ಲಿ NDA ಮತಗಳೇ ಹೆಚ್ಚಾಗಿವೆ, NDA ಕೈ ಮೇಲಾಗಿದೆ. ಹಾಗಾಗಿ ಈ ಬಾರಿ ನಾವು ಸುಲಭವಾಗಿ ಅದನ್ನು ಜಾರಿಗೊಳಿಸ್ತೀವಿ ಅನ್ನುವಂಥ ಆತ್ಮವಿಶ್ವಾಸದಲ್ಲಿ ಅಮಿತ್ ಶಾ ಅಂಡ್ ಟೀಮ್ ಇದ್ದಂಗಿದೆ. ಏನೇ ಈ ವಿಚಾರದ ಕುರಿತಾಗಿ ನಮ್ಮ ಪ್ರತಿನಿಧಿ ಜಾಯಲ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಜಾಯಲ್, ಕೇಂದ್ರ ಸರ್ಕಾರ ಒಂದು ಕಡೆಯಲ್ಲಿ ಹಠಕ್ಕೆ ಬಿದ್ದಿದೆ, ಶತಾಯ ಗತಾಯ ನಾವು ಈ ಮಸೂದೆಯನ್ನ ಮಂಡನೆ ಮಾಡೇ ಮಾಡ್ತೀವಿ ಅಂತ ಹೇಳಿ. ಅದಲ್ಲದೆ ರಾಜ್ಯಸಭೆಯಲ್ಲಿ ಅವರೇ ಈಗ ಮೇಲ್ಕೈಯನ್ನ ಸಾಧಿಸ್ತಾ ಇರೋದ್ರಿಂದ ಇದು ಬಹಳ ಸುಲಭ ಆಗಬಹುದು ಅಂತ ಹೇಳಿ ಏನೇನು ಅಪ್ಡೇಟ್ಸ್ಗಳು ಲಭ್ಯವಾಗ್ತಾ ಇದೆ ಜಾಯಲ್? ಎಸ್ ಕಾರ್ತಿಕ್, ಕ್ಷೇತ್ರ ಪುನರ್ವಿಂಗಡಣೆ ವಿಚಾರವಾಗಿ ಈಗಾಗಲೇ ಕೇಂದ್ರ ಸರ್ಕಾರ ಮತ್ತೊಮ್ಮೆ ಈ ಒಂದು ಏನು ಕೆಲಸಕ್ಕೆ ಮುಂದಾಗಿರುವಂಥದ್ದು. ಕಳೆದ ಬಾರಿ ಏನು ಕ್ಷೇತ್ರ ಪುನರ್ವಿಂಗಡಣೆ ಮಾಡಬೇಕು ಅನ್ನುವಂಥ ವಿಚಾರಕ್ಕೆ ಕೈ ಹಾಕಿದಾಗ ಕೂಟ ಏನು INDA ಒಕ್ಕೂಟ ಒಟ್ಟಾಗಿ ಸೇರಿ ಇದನ್ನು ವಿರೋಧ ಮಾಡಿತ್ತು. ವಿರೋಧದ ಪ್ರತಿಫಲವಾಗಿ ಈ ಒಂದು ಮಸೂದೆಯನ್ನ ಅಥವಾ ಬಿಲ್ ಅನ್ನ ಜಾರಿಗೊಳಿಸಕ್ಕೆ ಸಾಧ್ಯವಾಗಿರಲಿಲ್ಲ. ಆದರೆ ಈ ಬಾರಿ ಮತ್ತೊಮ್ಮೆ ಕೇಂದ್ರ ಸರ್ಕಾರ ಹಠಕ್ಕೆ ಬಿದ್ದು ಏನಾದರೂ ಆಗಲಿ ಈ ಬಾರಿ ಈ ಒಂದು ಮಸೂದೆಯನ್ನ ಜಾರಿಗೆ ತರಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೈ ಹಾಕಿರುವಂಥದ್ದು. ನಾವು ಒಟ್ಟಾರೆ ಗಮನಿಸಿದ್ರೆ 550 ಲೋಕಸಭೆ ಒಂದು ಸ್ಥಾನಗಳು ಇರುವಂಥದ್ದು, 543 ಸ್ಥಾನಗಳು ಏನು ಆಯ್ಕೆ ಆಗುತ್ತೆ. ಅಂದ್ರೆ ಇವು 543 ಕೂಡ ಚುನಾಯಿತ ಒಂದು ಸ್ಥಾನಗಳು. ಹಾಗಾಗಿ ಒಟ್ಟಾರೆಯಾಗಿ 550 ಸ್ಥಾನಗಳು ಬರುತ್ತೆ. ಅದರಲ್ಲಿ 20 ಸ್ಥಾನಗಳು 530 ರಾಜ್ಯಗಳಿಂದ ಆಯ್ಕೆ ಆಗುವಂಥದ್ದು, ಹಾಗೇನೆ 20 ಕೇಂದ್ರಾಡಳಿತ ಪ್ರದೇಶಗಳಿಂದ ಆಯ್ಕೆಯಾಗುವಂತಹ ಸೀಟ್ಗಳು. ಹೀಗಾಗಿ ಈಗೇನು ಪ್ರಸ್ತುತವಾಗಿ 550 ಸೀಟ್ಗಳೇನಿದೆ ಇದನ್ನ 850 ಸ್ಥಾನಗಳವರೆಗೂ ಹೆಚ್ಚಿಸುವಂತಹ ಒಂದು ನಿರ್ಧಾರಕ್ಕೆ ಈಗಾಗಲೇ ಕೇಂದ್ರ ಸರ್ಕಾರ ಕೈ ಹಾಕಿರುವಂಥದ್ದು. ಇವತ್ತು NDA ಕೂಟ ಒಂದು ಸಭೆಯನ್ನು ನಡೆಸುತ್ತೆ ತನ್ನ ಮಿತ್ರ ಪಕ್ಷಗಳ ಜೊತೆಯಲ್ಲಿ. ಇದರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು, ಹಾಗೇನೆ ಗೃಹ ಸಚಿವ ಅಮಿತ್ ಶಾ ಅವರು, ರಾಜನಾಥ್ ಸಿಂಗ್ ಅವರು ಸಚಿವರು, ಇವರೆಲ್ಲರೂ ಕೂಡ ಭಾಗಿಯಾಗ್ತಾರೆ. ಮಿತ್ರ ಪಕ್ಷಗಳು ಕೂಡ ಭಾಗಿಯಾಗ್ತವೆ. ಈ ಬಾರಿ ರಾಜ್ಯಸಭೆಯಲ್ಲೂ ಕೂಡ ತಮ್ಮ ಸ್ಥಾನಗಳನ್ನು ಹೆಚ್ಚಿಸಿಕೊಂಡಿರುವಂತಹ ನಿಟ್ಟಿನಲ್ಲಿ ಈ ಬಾರಿ ಈ ಒಂದು ಮಸೂದೆಯನ್ನ ಬಿಡದೇನೆ ಈ ಒಂದು ಮಸೂದೆಯನ್ನ ಅಂಗೀಕಾರ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಹೊರಟಿದ್ದಾರೆ. ಹೀಗಾಗಿ ಮತ್ತೊಮ್ಮೆ INDA ಮೈತ್ರಿಕೂಟ ಯಾವ ರೀತಿಯಾಗಿ ಇದಕ್ಕೆ ವಿರೋಧ ವ್ಯಕ್ತಪಡಿಸುತ್ತೆ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗುತ್ತೆ. ಹಾಗೇನೆ ಇಲ್ಲಿ ಪ್ರಮುಖವಾಗಿ ಇನ್ನೊಂದು ವಿಚಾರವನ್ನು ಗಮನಿಸಿದ್ರೆ ಈ ಒಂದು ಉತ್ತರ ಭಾರತ ಹಾಗೆ ದಕ್ಷಿಣ ಭಾರತ ಅನ್ನುವಂಥ ಕಾನ್ಸೆಪ್ಟ್ ಎಲ್ಲ ವಿಚಾರದಲ್ಲೂ ಅನುದಾನ ಇರ್ಬೋದು, ಈ ಸೀಟು ಹಂಚಿಕೆ ಇರ್ಬೋದು, ಎಲ್ಲ
ಎಲ್ಲದರಲ್ಲೂ ಕೂಡ ನಾವು ಕೇಳಿ ಬರ್ತಾ ಇರುವಂತ ವಿಚಾರ. ಹೀಗಾಗಿ ತಾರತಮ್ಯ ಅಂತೂ ನಿರಂತರವಾಗಿ ನಡೀತಾ ಇರುವಂತ ವಿಚಾರ. ನೇರವಾಗಿ ಇದನ್ನು ಕೂಡ ಹೇಳ್ಬೋದು. ಯಾಕೆಂದ್ರೆ ಯಾವುದೇ ಸರ್ಕಾರ ಇದ್ರೂ ಕೂಡ ಉತ್ತರ ಭಾರತ ಹಾಗೆ ದಕ್ಷಿಣ ಭಾರತ ಅನ್ನುವಂಥ ಕಾನ್ಸೆಪ್ಟ್ ಇದೆ. ಅದೇ ರೀತಿಯಾಗಿ ಈ ಒಂದು ಕ್ಷೇತ್ರ ವಿಂಗಡಣೆ, ಲೋಕಸಭೆಯ ಕ್ಷೇತ್ರ ವಿಂಗಡಣೆ ಅಂತ ವಿಚಾರ ಬಂದ್ರೂ ಕೂಡ ಇಲ್ಲೂ ಕೂಡ ಒಂದಷ್ಟು ಏನು ವ್ಯತ್ಯಾಸಗಳಾಗುವಂತ ಸಾಧ್ಯತೆ ಇದೆ. ದಕ್ಷಿಣ ಭಾರತಕ್ಕೆ ಕಡಿಮೆ ಸೀಟುಗಳು ಹಂಚಿಕೆ ಆಗುವಂತ ಸಾಧ್ಯತೆ ಇದೆ ಅನ್ನುವಂತ ಮಾತು ಕೂಡ ಕೇಳಿ ಬರ್ತಾ ಇರುವಂತದ್ದು. ಅದೇ ವಾದವನ್ನ ಇಲ್ಲಿ ದಕ್ಷಿಣ ಭಾರತದ ಏನು ರಾಜಕೀಯ ಪಕ್ಷಗಳು, ಅದರಲ್ಲೂ ಕೂಡ ಕಾಂಗ್ರೆಸ್ ಸೇರಿದಂತೆ ತನ್ನ ಮಿತ್ರ ಪಕ್ಷಗಳು ಕೂಡ INDI ಒಟ್ಟು ಮೈತ್ರಿಕೂಟ ಕೂಡ ಇಲ್ಲಿ ಹೇಳ್ತಾ ಇರುವಂತದ್ದು, ಅದನ್ನೇ ಒತ್ತಿ ಹೇಳ್ತಾ ಇರುವಂತದ್ದು. ಹಾಗೆ ನೋಡಿದ್ರೆ ಕರ್ನಾಟಕದಲ್ಲಿ 28 ಸ್ಥಾನಗಳು ಇದೆ ಕಾರ್ತಿಕ್. ಒಟ್ಟಾರೆಯಾಗಿ ಲೋಕಸಭಾ ಸ್ಥಾನಗಳು 28 ಇದ್ರೆ ಇದು ಹೆಚ್ಚು ಕಡಿಮೆ 30ರಿಂದ 40ರವರೆಗೂ ಇರುವಂತ ಸಾಧ್ಯತೆ ಇದೆ. ಮ್ಯಾಕ್ಸ್ ಟು ಮ್ಯಾಕ್ಸ್ 45ರವರೆಗೂ, ಅತ್ಯಧಿಕವಾಗಿ 45ರವರೆಗೂ ಕೂಡ ಏರುವಂತ ಸಾಧ್ಯತೆ ಕೂಡ ಇದೆ. ಆದರೆ ಈ ಒಂದು ಕರ್ನಾಟಕದಲ್ಲಿ 28 ಇರುವಂತ ಲೋಕಸಭಾ ಕ್ಷೇತ್ರಗಳ ಸ್ಥಾನ ಅಷ್ಟಕ್ಕೆ ಏರಿದ್ರೂ ಕೂಡ ಬೇರೆ ರಾಜ್ಯಗಳ ಸಂಖ್ಯೆ ಕೂಡ, ರಾಜ್ಯಗಳ ಲೋಕಸಭಾ ಏನು ಸ್ಥಾನಗಳ ಸಂಖ್ಯೆ ಕೂಡ ಜಾಸ್ತಿ ಆಗುತ್ತೆ. ಹೀಗೆ ಒಟ್ಟಾರೆಯಾಗಿ ನೋಡೋಕೆ ಹೋದ್ರೆ ಈ ಒಂದು ಏನು ಕ್ಷೇತ್ರ ಪುನರ್ವಿಂಗಡಣೆ ಅನ್ನೋದ್ರಿಂದ ಯಾರಿಗೆ ಹೆಚ್ಚು ಅನುಕೂಲ ಆಗುತ್ತೆ ಅನ್ನುವಂಥದ್ದು ಮತ್ತೊಂದು ವಿಚಾರ. ಆದರೆ ಇದಕ್ಕೆ ಪ್ರಸ್ತುತವಾಗಿ ಬಿಜೆಪಿ ಸೇರಿದಂತೆ ಒಟ್ಟಾರೆಯಾಗಿ ತನ್ನ NDA ಮೈತ್ರಿಕೂಟ ಏನಿದೆ ಇದು ಆಸಕ್ತಿಯನ್ನು ವಹಿಸಿರುವಂಥದ್ದು. ಅದೇ ರೀತಿ INDIA ಮೈತ್ರಿಕೂಟ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ. ಈ ಬಾರಿ ಅಧಿವೇಶನ ಏನು ಶುರುವಾಗುತ್ತೆ, ಸಂಸತ್ ಅಧಿವೇಶನ, ಅದರಲ್ಲಿ ಒಂದು ಸ್ಪಷ್ಟ ಚಿತ್ರಣ ಸಿಗುತ್ತೆ. ಈ ಒಂದು ಮಸೂದೆ ಏನಿದೆ ಇದು ಅಂಗೀಕಾರ ಆಗುತ್ತೋ ಇಲ್ವೋ ಅನ್ನೋದನ್ನ ಕಾದು ನೋಡ್ಬೇಕಾಗುತ್ತೆ. ಕಾರ್ತಿಕ್. ಎಸ್, ಥ್ಯಾಂಕ್ ಯು ಜಾಯಲ್ ತಮ್ಮೆಲ್ಲ ಮಾಹಿತಿಗಳಿಗಾಗಿ. ನೋಡಿ, ಈ ಪುನರ್ವಿಂಗಡಣೆಗೆ ಯಾಕೆ ಕಾಂಗ್ರೆಸ್ ಅಥವಾ INDA ಒಕ್ಕೂಟ ತೀವ್ರ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ ಅಂತ ಹೇಳಿದ್ರೆ, ಕೇಂದ್ರ ಸರ್ಕಾರ ಈ ವಿಂಗಡಣೆ ಸಂದರ್ಭದಲ್ಲಿ ಈಗ ಫಾರ್ ಎಕ್ಸಾಂಪಲ್ MP ಆಗಿರಲಿ ಅಥವಾ UP ಆಗಿರಲಿ, ಇಲ್ಲಿ BJP ಸಪೋರ್ಟರ್ಸ್ಗಳು ಹೆಚ್ಚು, ಅಲ್ಲಿ ಒಂದಿಷ್ಟು ಕ್ಷೇತ್ರಗಳನ್ನ ಹೆಚ್ಚು ಮಾಡಿ ತಮಿಳುನಾಡಿನಲ್ಲಿ, ಕೇರಳದಲ್ಲಿ ಕಡಿಮೆ ಮಾಡಿದ್ರೆ ಆಬ್ವಿಯಸ್ಲಿ ಇನ್ನು ಮುಂದೆ ಕೂಡ BJP ಗೆಲ್ತಾನೆ ಹೋಗುತ್ತೆ. ಸೊ ಇದಕ್ಕೆ ಬಿಡಬಾರ್ದು ಅಂತ ಹೇಳಿ INDA ಒಕ್ಕೂಟ ಇವತ್ತು ತೀವ್ರ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದೆ. ಇವನ್ ಫಾರ್ ಎಕ್ಸಾಂಪಲ್ ಈಗ ನಮ್ಮ ಪ್ರತಿನಿಧಿ ಜಾಯಲ್ ಮಾತಾಡ್ತಾ ಹೇಳಿದ್ರು, ಕರ್ನಾಟಕದಲ್ಲಿ ಏನು 28 ಕ್ಷೇತ್ರಗಳಿವೆ, ಇದನ್ನ ಹೆಚ್ಚು ಮಾಡಿ 45 ಮಾಡಿದ್ರೆ, ತಮಿಳುನಾಡಲ್ಲಿ ಕಡಿಮೆ ಮಾಡಿದ್ರೆ, ಆಚೆ ಪಂಜಾಬಲ್ಲಿ ಕಡಿಮೆ ಮಾಡಿದ್ರೆ, ಮಹಾರಾಷ್ಟ್ರದಲ್ಲಿ ಹೆಚ್ಚು ಮಾಡಿದ್ರೆ ಆಬ್ವಿಯಸ್ಲಿ BJPಗೆ ದೊಡ್ಡ ಲಾಭ ಆಗುತ್ತೆ. ಸೊ ಒಟ್ಟಾರೆಯಾಗಿ ಪುನರ್ವಿಂಗಡಣೆ ಅನ್ನುವಂಥದ್ದೇನಿದೆ ಇದು ಯಾವ ರೀತಿ ಆಗುತ್ತೆ ಅದರ ಸ್ಪಷ್ಟನೆಯನ್ನ ಅದು ವಿಂಗಡಣೆ ಆದ ನಂತರವೇ ನಾವು ತೆಗೆದುಕೊಳ್ಬೇಕಾಗುತ್ತೆ. ಆಬ್ವಿಯಸ್ಲಿ ಈ ಬಾರಿಯೂ ಕೂಡ ಕಾಂಗ್ರೆಸ್ ಆಗಿರಲಿ ಅಥವಾ ಕಾಂಗ್ರೆಸ್ ಜೊತೆ ಇರುವಂಥ ಮೈತ್ರಿ ಪಕ್ಷಗಳಾಗಲಿ ತೀವ್ರವಾಗಿರುವಂಥ ವಿರೋಧವನ್ನ ಮಾಡುತ್ತೆ. ಇನ್ನೇನೆಲ್ಲ ಆಗುತ್ತೆ ಅದನ್ನ ಇನ್ನಷ್ಟೇ ಕಾದು ನೋಡಬೇಕು.